ಬಡವರ ಪಾಲಿನ ಸಂಜೀವಿನಿ ಎಂದೇ ಕರೆಸಿಕೊಳ್ತಕ್ಕಂಥ ಹುಬ್ಬಳ್ಳಿಯ ಕೆಎಂಆರ್ ಆಸ್ಪತ್ರೆ ಈಗ ಹೊಸ ಪ್ರಯೋಗಕ್ಕೆ ಕಾಲಿಡ್ತಾ ಇದೆ. ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಮೂಲಕ ಈ ಒಂದು ಏನು ಶಸ್ತ್ರಚಿಕಿತ್ಸೆಯನ್ನು ಮೊಣಕಾಲು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥಕ್ಕೆ ಒಂದು ಮುಂದಾಗ್ತಿರೋದು ಭಾಳ ಅತ್ಯಂತ ಉಪಯುಕ್ತವಾಗಿದೆ. ಯಾಕಂದರೆ ಇದು ಒಂದು ಬಡ ರೋಗಿಗಳಿಗೆ 3 ಲಕ್ಷ ರೂಪಾಯಿ ವೆಚ್ಚ ತಗಲ್ತಾ ಇದೆ. ಆದರೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಭಾಳ ಅತ್ಯುತ್ತಮ ಮತ್ತು ಭಾಳ ಕಡಿಮೆ ವೆಚ್ಚದಲ್ಲಿ ಈ ಒಂದು ಚಿಕಿತ್ಸೆಗೆ ಕೆಎಂಆರ್ ಆಸ್ಪತ್ರೆ ಮುಂದಾಗ್ತಿರೋದು. ಇವತ್ತು ಸಹ ಸಾಕಷ್ಟು ತಜ್ಞ ವೈದ್ಯರು ಕೆಎಂಆರ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಕಮ್ಮಾರ್ ಇರ್ಬೋದು ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗ ಈ ಒಂದು ಹೊಸ ಆಯಾಮಕ್ಕೆ ಹೆಜ್ಜೆ ಇಡ್ತಾ ಇದೆ. ಕೀ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಮೂಲಕ ಈ ಒಂದು ಶಸ್ತ್ರಚಿಕಿತ್ಸೆ ಕೊಡೋದು ಮತ್ತು ಅದನ್ನು ಬದಲಾವಣೆ ಮೊಣಕಾಲು ಏನು ಬದಲಾವಣೆ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಭಾಳ ಉಪಯೋಗವಾಗಿದೆ. ಸಾಕಷ್ಟು ಪೇಷಂಟ್ಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡ ಸೇರಿದಂಥ ಅನೇಕ ಕಡೆಗಳಿಂದ ಬರ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಹೋದರೆ 4 ರಿಂದ 5, 6 ಲಕ್ಷ ರೂಪಾಯಿ ವೆಚ್ಚ ತಗಲ್ತದೆ. ಆದರೆ ಇಲ್ಲಿ ಹುಬ್ಬಳ್ಳಿಯ ಕೆಎಂಆರ್ ಆಸ್ಪತ್ರೆಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ರೀತಿಯಾದಂಥ ಒಂದು ರಿಪ್ಲೇಸ್ಮೆಂಟ್ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಹೊಸ ಆಯಾಮನ ಮಾಡ್ತಿರೋದು ಭಾಳ ಅತ್ಯಂತ ಪ್ರಾಯೋಗಿಕವಾಗಿ ಈಗಾಗಲೇ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ಮಾಡ್ತಾ ಇದೆ. ಇದಕ್ಕೂ ಈ ಬಡ ರೋಗಿಗಳಿಗೆ ಒಂದು ಹೊಸ ಕೊಡುಗೆಯನ್ನು ಕೆಎಂಆರ್ ಆಸ್ಪತ್ರೆ ಕೊಟ್ಟಿದೆ ಅಂತ ಹೇಳ್ಬೋದು. ಅದರ ಪರಿಣಾಮಕಾರಿಯಾಗಿ ಕಾರ್ಯಾರಂಭ ಮಾಡಿದರೆ ಇನ್ನಷ್ಟು ಬಡವರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಹುಬ್ಬಳ್ಳಿಯಿಂದ ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್. 55 ರಿಂದ 58 ವರ್ಷದ ರೋಗಿ ನಮ್ಮ KMC OPDಗೆ ಬಂದಾಗ ಅವರಿಗೆ ಇರತಕ್ಕಂಥ ಸಿಂಪ್ಟಮ್ಸು ಮತ್ತು ತೊಂದರೆಯನ್ನು ನಾವೆಲ್ಲನೂ ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಅಡ್ಮಿಟ್ ಮಾಡ್ಕೊಂಡ್ವಿ. ಆಮೇಲೆ ಎಕ್ಸ್ರೇ ಮಾಡಿದಾಗ ಅವ್ರಿಗೆ ಸಿವಿಯರ್ ಆಸ್ಟೋ ಆರ್ಥರೈಟಿಸ್ ನೀ ಜಾಯಿಂಟ್ ಕಂಡು ಬಂತು. ಅಂದರೆ ಗ್ರೇಡ್ 4, 4 ಗ್ರೇಡ್ಸ್ ಇರ್ತಾವೆ. ಇದು ಇವರಿಗೆ 4ನೇ ಗ್ರೇಡ್ ಇರೋದು ಕಂಡು ಬಂತು. ಮತ್ತು ಅವರ ಪೇಷಂಟಿಗೆ ಡಿಮಾಂಡು, ಅವರ ಒಂದು ಆ್ಯಕ್ಟಿವಿಟೀಸು, ಅವರು ಏನು ಬಯಸಿದ್ರು ಅದರ ಬಗ್ಗೆ ನಾವು ಎಲ್ಲ ಕುಂತು ಚರ್ಚೆ ಮಾಡಿ ಆಮೇಲೆ ನಮ್ಮ ವೈದ್ಯರ ತಂಡ ನಾವೆಲ್ಲರೂ ಸೇರಿ ಅವರಿಗೆ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆ ತೆಗೆದುಕೊಂಡು ನಾವು ನಿರ್ಧಾರ ಮಾಡಿ ಆಮೇಲೆ ಅನಸ್ತೇಶಿಯಾ ಅವ್ರು ಕೂಡ ಕನ್ಸಲ್ಟ್ ಮಾಡಿಕೊಂಡು ಮತ್ತು ಈ ರೋಬೋಟಿಕ್ ಈಗಾಗಲೇ ನಾವು ಒಂದು ಸಾಬೋನ್ ವರ್ಕ್ಶಾಪು ಮತ್ತು ಕೆಳವರಿಕೆಯಲ್ಲಿ ಮಾಡೋದ್ರಿಂದ ನಮ್ಮ ಎಲ್ಲ ವೈದ್ಯರ ತಂಡ ಮತ್ತು ಸಹಪಾಠಿಗಳು ಒಂದು ಅದರದ್ದು ಅಕ್ವೆಂಟೆನ್ಸ್ ಇರೋದ್ರಿಂದ ಅದನ್ನು ಸೋಮವಾರ ದಿವಸ ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿ ಮತ್ತು ಆ ರೋಗಿಗೆ ಈ ಶಸ್ತ್ರಚಿಕಿತ್ಸೆಯನ್ನು ಅಳವಡಿಸಿ ನಾವೇನು ಕನ್ವೆನ್ಷನಲ್ TKR ಮಾಡ್ತಿದ್ವಿ ಅದನ್ನು ಬಿಟ್ಟು ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಸುಮಾರು 2 ರಿಂದ 2.5 ತಾಸಿನೊಳಗೆ ಆಪರೇಷನ್ ಮುಗಿಸಿ ಮತ್ತು ಎಕ್ಸಾಕ್ಟ್ಲಿ ಅಂದರೆ ನಾವೇನು ಕನ್ವೆನ್ಷನಲ್ಲಿ ನಮ್ಗೆ ಎಷ್ಟು ತೊಂದರೆಗಳಿರ್ತಿದ್ದೋ ಅದೆಲ್ಲ ಮಿನಿಮೈಸ್ ಆಗಿ ಒಂದು ಅಕ್ಯುರೇಸಿ ಎಲ್ಲಿ ಹ್ಯೂಮನ್ ಎರರ್ ಆಗದಂಗೆ ಅದನ್ನು ಈ ರೋಬೋಟಿಕ್ ಮುಖಾಂತರ ನಾವು ಅಚೀವ್ ಮಾಡಿದ್ರಿಂದ ಮತ್ತು ಈ ಒಂದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟಿಗೆ ಏನು ಇಷ್ಟೊಂದು ದುಬಾರಿ ಇಕ್ವಿಪ್ಮೆಂಟ್ ಕೊಟ್ಟಿದ್ದಕ್ಕೆ ನಿರ್ದೇಶಕರು, ವೈದ್ಯಕೀಯ ಅಧೀಕ್ಷಕರು ಮತ್ತು ನಮ್ಮ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಮ್ಮ ವಿಭಾಗದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಮತ್ತು ಈ ಖಾಸಗಿಯಾಗಿ ಮಾಡಿದರೆ ಸುಮಾರು 3 ರಿಂದ 3.5 ಲಕ್ಷ ಹೊರಗಡೆ ಇದನ್ನು ಅಷ್ಟು ಇದು ಖರ್ಚು ಆಗ್ತದೆ. ಮತ್ತು ಇಲ್ಲೇ ನಮಗೆ BPL ಕಾರ್ಡ್ ಪೇಷಂಟ್ ಇರೋದ್ರಿಂದ ಇದನ್ನು ನಾವು ABRK ಒಳಗೆ ಅಪ್ರೂವಲ್ ತೊಗೊಂಡು ಟೋಟಲಿ ಫ್ರೀ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಕನ್ಸ್ಯೂಮೇಬಲ್ಸ್. ಈಗ ಸದ್ಯಕ್ಕೆ ನಾವು ನೆಗೋಷಿಯೇಟ್ ಮೀಟಿಂಗ್ ಮಾಡಿದಾಗ ಕಂಪ್ನಿಯವ್ರು ಕೂಡ 100 ಕೇಸ್ಗೆ ಕನ್ಸ್ಯೂಮೇಬಲ್ಸ್ ನೀವು ಫ್ರೀ ಕೊಡ್ಬೇಕಂತ, ಯಾಕಂದರೆ ಸರ್ಕಾರಿ ಆಸ್ಪತ್ರೆ ಇದೆ ಅಂತ ನಾವು ಕೇಳ್ಕೊಂಡಾಗ ಅವರು ಒಪ್ಪಿದ್ರು. ಮುಂದೆ ಬರ್ತಕ್ಕಂಥ ರೋಗಿಗಳಿಗೆ ಕನ್ಸ್ಯೂಮೇಬಲ್ಸ್ ಎಷ್ಟು ನಾವು ಚಾರ್ಜ್ ಮಾಡ್ಬೇಕು ಅನ್ನೋದು ಮುಂದಿನ FC ಫೈನಾನ್ಸ್ ಕಮಿಟಿ ಮೀಟಿಂಗ್ ನಿರ್ದೇಶಕರು ಅದರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಸರ್, ನಾನು ಡಾಕ್ಟರ್ KF ಕಮ್ಮಾರ್, ನಿರ್ದೇಶಕರು KMCR ಹುಬ್ಬಳ್ಳಿ. ಇವತ್ತಿನ ಒಂದು ವೈದ್ಯರ ದಿನಾಚರಣೆ ಎಂದು ಇವತ್ತೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾದವರಿಗೆ ಒಂದು ಒಳ್ಳೆಯ ಖುಷಿ ಸುದ್ದಿಯನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಐತಿಹಾಸಿಕವಾದಂಥ ರೋಬೋಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಆರ್ಥೋಪೆಡಿಕ್ಸ್ ದಲ್ಲಿ ನೆರವೇರಿತು. ಈ ರೋಬೋಟಿಕ್ ಸರ್ಜರಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ರಾಜ್ಯದ ಎಲ್ಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಇದು ಪ್ರಪ್ರಥಮ. ಅಂದರೆ ಯಾವುದೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಒಂದು ರೋಬೋಟಿಕ್ ಸರ್ಜರಿ ಆಗಿರುವುದಿಲ್ಲ. ಅದಕ್ಕಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸು, ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟು, ಆಮೇಲೆ ಡಿಪಾರ್ಟ್ಮೆಂಟ್ ಅನಸ್ತೇಶಿಯಾ, OT ಸ್ಟಾಫು ಎಲ್ಲರೂ ಈ ಒಂದು
ಪ್ರಶಂಸನೆಗೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ಸರ್ಜರಿಯನ್ನು ನಮ್ಮಲ್ಲಿ ಒಂದು 55 ವರ್ಷದ ಒಂದು ಹೆಣ್ಣುಮಗಳ ಮೇಲೆ ಈ ಸರ್ಜರಿಯನ್ನು ಆಯಿತು. ಈ ಸರ್ಜರಿ ಸಲುವಾಗಿ ನಾವು ರೋಬೋಟಿಕ್ ಮಷಿನ್ ಯೂಸ್ ಮಾಡಿದ್ವಿ. ಅದು 2.79 crore. ಸೊ 2.79 ಕೋಟಿ ರೂಪಾಯಿಂದ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಎಲ್ಲ ನಮ್ಮ ಹಿಂದಿನ ಅಡ್ಮಿನಿಸ್ಟ್ರೇಟರ್ಸ್, ಈಗಲೇ ಅಡ್ಮಿನಿಸ್ಟ್ರೇಟರ್ಸ್ ಅವ್ರ ಸಹಾಯದಿಂದ ಆ ಮಷೀನನ್ನು ನಾವು ಡಿಸೆಂಬರ್ದಲ್ಲಿ ಅದಕ್ಕೆ ಇಂಡೆಂಟ್ ಹಾಕಿದ್ವಿ. ಈ ಒಂದು 15 ದಿವಸದಿಂದ ಹಿಂದೆ ಅದು ಪ್ರೊಕ್ಯೂರ್ಮೆಂಟ್ ಆಯಿತು. ಮತ್ತು ಇಷ್ಟು ಬೇಗ ನನಗೆ ಗೊತ್ತಿರಲಿಲ್ಲ, ಇಷ್ಟು ಬೇಗ ಈ ಸರ್ಜರಿ ರೋಬೋಟಿಕ್ ಯೂಸ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ಮಲ್ಲಿ ಅದು ಅನ್ಲೋಡ್ ಆಗಿದೆ ಒಂದು 8 ದಿವಸನ ಹಿಂದೆ. ಇಮಿಡಿಯೇಟಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆರ್ಥೋಪೆಡಿಕ್ಸ್ನವರು, ಅನಸ್ತೀಶಿಯಾದವರು, ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಎಲ್ಲರೂ ಕೂಡಿ ಈ ಸರ್ಜರಿಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಿದರು. ಮತ್ತು ಅದರಿಂದ ಪೇಷಂಟು ಬಹಳಷ್ಟು ಇಮ್ಮಿಡಿಯೇಟ್ ಆಗಿ, ಅಂದರೆ ಏನು ಮ್ಯಾನ್ಯುವಲ್ ಆಗಿ ಏನು ಮಾಡ್ತಾ ಇದ್ವಿ ಅದಕ್ಕಿಂತ ಹೆಚ್ಚಿಗೆ ಕ್ವಾಲಿಟಿ ಸರ್ಜರಿ ಇದರಿಂದ ಆಯಿತು ಅಂತ ನನಗೀಗ ಗೊತ್ತಾಯಿತು.